ಕಡಿವಾಣಾಗಲಿ ಸಲಹೆ ಇದ್ರೆ ಮತ್ತೆ ಕೊಡಿ ಹೋಗಿ. ಸನ್ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳಿಗೆ ಮೈಕ್ ಒಂದು ಪಾಯಿಂಟ್ ಹೇಳಿದ್ರಿ. ಈಗಿನ ಲೇಟೆಸ್ಟ್ ಇದು ಬಂದ ಮೇಲೆ ಈ ಅಮೆಝಾನು, ಸ್ವಿಗ್ಗಿ, ಜಿಗ್ಗಿ ಏನೇನೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಈಗ ಬಂದ ಮೇಲೆ ಈಗ ಔಷಧಿ, ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ, ಎಲ್ಲ ತಂದು ಕೊಡ್ತಾರೆ. ಇನ್ಕ್ಲೂಡಿಂಗ್ ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡಿ ತಂದು ಕೊಡ್ತಾರೆ. ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇಟ್ ಈಸ್ ಅವೈಲಬಲ್ ದೇರ್. ಈಗೆಲ್ಲ ನಾವು ಅಫಿಷಿಯಲ್ ಆಗಿ ಇಲ್ಲದೆ ಇರ್ಬೋದು ಅಷ್ಟೇ, ಅನ್ಅಫಿಷಿಯಲ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆಂದರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್. ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು. ನಾನು ಅದಕ್ಕೆ ನಮ್ಮ CMಗೂ ಒಂದ್ಸತಿ ಹೇಳ್ತಿದ್ದೆ, ಈ ನಮ್ಮ ಕರಾವಳಿ ಬೆಲ್ಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲಿ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಆ ಬಾರ್ಗಳಿಗೆಲ್ಲ. ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನು ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ. ಅಫಿಷಿಯಲಾಗೆ ನಾವು ಬೆಟರ್ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನೊಂದು ಇದು. ಸುಮ್ಮನೆ ಕಳ್ತಂದು ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲಾಗಿ ಲೈಸೆನ್ಸ್ ತೊಗೊಳ್ಳೋದು ಒಂದು ರೀತಿ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ. ಚರ್ಚೆ ಬೇಡ. ಆಮೇಲೆ ಜೊತೆಗೆ ಮನೆಗಳಲ್ಲಿ 7 ಬಾಟ್ಲ ಮೇಲೆ ಇಟ್ಕೋಬೇಡ ಅಂತಾರೆ. ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲು ತಂದು ಕೊಡ್ತಾ ಇರ್ತಾರೆ ನಮಗೆ. ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೇಲಿ ಇಟ್ಕೊಳ್ಳೋಕ್ಕೆ ಒಂದು ರೆಗ್ಯುಲೈಸೇಷನ್, ಇಲ್ಲಾಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ, ಇವನು ಬಂದ ಅವನಿಗೊಂದು ಕೇಸ್ ಹಾಕೋದು, ಅವನೊಂದು ಮಾಡೋದು, ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲಿಗಲ್ ಆಗಿ ನಡೀತಾ ಇದೆ. ಅದಕ್ಕೆ ವಿ ಶುಡ್ ಟ್ರೈ ಟು ಬ್ರಿಂಗ್ ರೆಗ್ಯುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ನಾವು ನೀವು ಸೇರಿ ಮಾಡಬೇಕಾಗಿದೆ. GT ಪಾಟೀಲ್ ಚರ್ಚೆ ಬೇಡ, ಯಾಕೆ ಚರ್ಚೆ ಸರ್ ಸಭಾಧ್ಯಕ್ಷರೇ, ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಸಮಾಜ ಹೋಗ್ತಾ ಇದೆ, ಇದನ್ನ ನಾನು ಸ್ವಿಗ್ಗಿ ಯಾಕೆ ಹೇಳ್ತೆ ಅಂತಂದ್ರೆ ಚುಚ್ಚೋದು ಇದು ಸರಿ ಹೋಗೋದಿಲ್ಲ ಅಂತ. ಅವ್ರು ಹೇಳ್ತಾರೆ ಕ್ರಮ ತಗೊಳ್ತೀವಿ, ಆಗಾಗ ಆಗ್ತೀವಿ. ಇವ್ರು ಗೊತ್ತಾಗೋದಿಲ್ಲ, ಅವ್ರಿಗೆ ಪೊಲೀಸ್ ಅವ್ರಿಗೆ ಎಕ್ಸೈಸ್ ಅವ್ರಿಗೆ ಯಾರು ಮಾಡ್ತಾರೆ ಅಂತ. ಕಾಲಿಂಗ್ ಅಟೆನ್ಷನ್ ಆಗಿ ಚರ್ಚೆ ಮಾಡಿ. GT ಪಾಟೀಲ್